ಹಾಯ್, ಇವತ್ತು ನಾವು ಬೆಂಗಳೂರು ಮೈಸೂರು ಹೈವೇ ರೋಡ್ ಅಲ್ಲಿ ಹೋಗ್ತಾ ಇದೀವಿ. ಬೆಂಗಳೂರು ಮೈಸೂರು ಹೈವೇ ರೋಡ್ ಅಲ್ಲಿ ಬ್ರೇಕ್ಫಾಸ್ಟ್ ಅಂದ್ರೆ ಒಂದು ಒಳ್ಳೆ ಸ್ಪಾಟ್ ಇರೋದು ಅಂದ್ರೆ ಬಿಡದಿ. ಸೊ ಬಿಡದಿಲಿ ತಟ್ಟೆ ಇಡ್ಲಿ ಅಂದ್ರೆ ತುಂಬಾ ಫೇಮಸ್ ಅಂತ ಎಲ್ಲರಿಗೂ ಗೊತ್ತು. ಸೊ ಇವತ್ತು ಅಲ್ಲಿಗೆ ಹೋಗ್ತಾ ಇದೀವಿ. ಬೆಳಗ್ಗೆನೆ ಹೊರಟಿದೀವಿ. ಹೋಗಿ ನೋಡೋಣ ಹೇಗಿರುತ್ತೆ ಏನಂತ ಟೇಸ್ಟ್ ಮಾಡ್ಕೊಂಡು ಬರೋಣ. ಬಿಡದಿಗೆ ಎಂಟ್ರಿ ಆಗ್ತಿದ್ದಂಗೆ ನಮ್ಗೆ ಫಸ್ಟ್ ಸಿಗೋದೇ ಈ ಸ್ಕೈ ವಾಕ್. ಇದು ಬಂದ ತಕ್ಷಣ ಗೊತ್ತಾಗ್ಬಿಡ್ತದೆ ಬಿಡದಿ ಒಳಗೆ ಬರ್ತಾ ಇದೀವಿ ಅಂತ. ಅದಲ್ಲದೆ ಒಳಗಡೆ ಬರ್ತಾ 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 ಒಡೆದು ಸ್ಮೆಲ್ ಘಮ 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 ಅಂತ ಇರುತ್ತೆ. ಬಾಯಲ್ಲಿ ಹಂಗೆ ನೀರ್ ಸೋರ್ತಾ ಇರುತ್ತೆ. ಬನ್ನಿ ಒಂದ್ಸಲಿ ಹೋಗ್ಬಿಟ್ಟು ಎಲ್ಲೆಲ್ಲಿ ಏನೇನಿದೆ ಆದಷ್ಟು ತಿನ್ಕೊಂಡ್ ಬರೋಣ. ಬೆಂಗಳೂರು ಮೈಸೂರು, ಮೈಸೂರು ಬೆಂಗಳೂರು ಈ ರೋಡಲ್ಲಿ ಆಕ್ಚುಲಿ ತಟ್ಟೆ ಇಡ್ಲಿಗಳು ಫೇಮಸ್ ಇರೋ ಜಾಗನೇ ಬಿಡದಿ. ಅದರಲ್ಲಿ ಬಂದ್ರೆ ಈ ಜಾಗ ಶಶಿ ತಟ್ಟೆ ಇಡ್ಲಿ ಬಂದು ಇನ್ನೂ ಫೇಮಸ್. ನೋಡಿ ಎಷ್ಟು ವೆಹಿಕಲ್ಗಳು ನಿಂತಿದೆ. ಕಾರ್ ಎಲ್ಲ ಕಾರ್, ಟಿ ಗಾಡಿ, ಬೈಕ್, ಟೂ ವೀಲರ್ ಅಲ್ಲಿ ಬಂದಿರೋರು ಬಂದಿದ್ದಾರೆ. ಸೊ ಬೆಳಿಗ್ಗೆಯಿಂದ ಟಿಫನ್ ಮಾಡಿಲ್ಲ, ತಲೆ ಬೇರೆ ಗ್ರೀ ಅಂತ ತಿರುಗ್ತಾ ಇದೆ. ಅಲ್ಲಿ ಕ್ರೌಡ್ ನೋಡ್ತಂದ್ರೆ ನನಗೆ ಇನ್ನೂ ತಲೆ ತಿರುಗ್ತಾ ಇದೆ. ಎಷ್ಟೊತ್ತಪ್ಪ ಕಾಯ್ಬೇಕು ಒಳಗಡೆ ಇಡ್ಲಿ ತಗೊಳಕ್ಕೆ ಅಂತ. ಸರಿ, ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಕಾಯ್ದ್ಬಿಟ್ಟು ತಿನ್ನೋದ್ರಲ್ಲಿ ಒಂದು ರುಚಿ ಇನ್ಯಾವುದ್ರಲ್ಲೂ ಇರೋದಿಲ್ಲ. ಬನ್ನಿ ಹೋಗೋಣ. ಬಿಸಿ ಬಿಸಿ ತಟ್ಟೆ ಇಡ್ಲಿ ಸಿಕ್ಕಿದೆ. ಸಿಂಗಲ್ ಇಡ್ಲಿ 2 ವಡೆ ತಗೊಂಡಿದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಬೇಕೋ ಅದನ್ನ ತಗೊಳ್ಳೋಣ. ಫಸ್ಟ್ ಟೇಸ್ಟ್ ಮಾಡೋಣ. ಆಕ್ಚುಲಿ ಬೆಣ್ಣೆ ಇಟ್ಟಿದ ತಕ್ಷಣ ಬಿಸಿಗೆ ಬೇಗ ಮೆಲ್ಟೇ ಆಗ್ಬಿಡ್ತು. ವಾವ್, ಟೇಸ್ಟು ನಿಜಕ್ಕೂ ಚೆನ್ನಾಗಿದೆ. ನಮ್ಗೆ ಗೊತ್ತಿರಂಗೆ ಇಡ್ಲಿಗೆ ಕಾಯಿ ಚಟ್ನಿ ನಾವು ನೋಡಿದೀವಿ ಎಲ್ಲ ಕಡೆ ಜಾಸ್ತಿ. ಅಂದ್ರೆ ನಾವು ಮನೇಲಿ ಮಾಡ್ಬೇಕಾದ್ರೆ ಕಾಯಿ ಚಟ್ನಿ ಮಾಡ್ತೀವಿ. ಬಟ್ ಇಲ್ಲಿ ಏನ್ ಸ್ಪೆಷಲ್ ಅಂತಂದ್ರೆ ಕೆಂಪು ಚಟ್ನಿ ಕೊಡ್ತಾರೆ, ಒಣಮೆಣಸಿನಕಾಯಿದು. ಅದ್ರ ಜೊತೆಗೆ ಬಾಂಬೆ ಸಾಲ್ ಕೊಟ್ಟಿದ್ದಾರೆ. ಸೊ ಅದು ಒಂಥರ ವೆರೈಟಿ ಟೇಸ್ಟ್ ಇದೆ ತಟ್ಟೆ ಇಡ್ಲಿಗೆ. ಚೆನ್ನಾಗಿದೆ. ಇಡ್ಲಿ ಅಂದ್ರೆ ಬಿಸಿ ಆರಿದ ಮೇಲೂ ಸಾಫ್ಟ್ ಇರುತ್ತಲ್ಲ, ಅದು ಒಂಥರ ಇಡ್ಲಿನೇ. ಕೆಲವೊಂದು ಟೈಮಲ್ಲಿ ಇಡ್ಲಿ ಒಂದು ಬಿಸಿ ಆರಿದ್ಮೇಲೆ ಗಟ್ಟಿಯಾಗಿರುತ್ತೆ, ತಿನ್ನಕ್ಕಾಗಲ್ಲ. ಅಂದ್ರೆ ಗೋಡೆ ಹೊಡೆದ್ರೆ ರಿವರ್ಸ್ ಬರೋ ತರ ಇರ್ತವೆ. ಬಟ್ ಈ ಇಡ್ಲಿ ಬಿಸಿ ಆರಿದ್ರು ಒಂಥರ ಸಾಫ್ಟ್ ಇರುತ್ತೆ. ಆದ್ರೆ ಈಗ ನಾನು ಬಿಸಿ ಬಿಸಿಯಾಗಿ ತಿಂತಾ ಇದ್ದೀನಿ. ನನ್ನ ಜೊತೆ ಸುಮಾರು ಜನನು ತಿಂತಾ ಇದ್ದಾರೆ. ಆಲ್ರೆಡಿ ಎಲ್ಲ ಮುಗಿಸ್ಬಿಟ್ಟು ಓಡ್ತಾ ಇದ್ದಾರೆ. ನಾನು ಇನ್ನೂ ತಿಂತಾ ಇದ್ದೀನಿ. ಶಶಿ ತಟ್ಟೆ ಇಡ್ಲಿ ಓನರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ರಾಕೇಶ್ ಅಂತ. ಓಕೆ ಸರ್, ಇದು ಯಾವಾಗ ಫಸ್ಟ್ ಸ್ಟಾರ್ಟ್ ಆಗಿದೆ? ಸರ್ ಇದು ಆಕ್ಚುಲಿ 1915 ಸ್ಟಾರ್ಟ್ ಆಗಿದ್ದು. ನಮ್ಮ ತಾತ ಸ್ಟಾರ್ಟ್ ಮಾಡಿದ್ದು. ಓಕೆ, ಅವ್ರ ಹೆಸರು? ಅವಾಗ ಊರೊಳಗಡೆ ಇತ್ತು BP ಚಂದ್ರಶೇಖರ್ ಅಂತ. ಓಕೆ. ಅದು ನಮ್ಮ ಮುತ್ತಾತ ಫಸ್ಟ್ ಪುಟ್ರುದ್ರಪ್ಪ ಅಂತ ಸ್ಟಾರ್ಟ್ ಮಾಡಿದ್ದು. ಓಕೆ. ಆದ್ಮೇಲೆ ನಮ್ಮ ತಾತ, ಆಮೇಲೆ ನಮ್ಮ ತಂದೆ, ಇವಾಗ ನಾನು. ಹೌದಾ? 4th ಜನರೇಷನ್ ಇವಾಗ ನಾನು. ಓಕೆ ಸರ್, ವೀಕ್ಲಿ ಎಷ್ಟು ದಿನ ಓಪನ್ ಇರುತ್ತೆ? ಎವ್ರಿ ಡೇ ಓಪನ್ ಇರುತ್ತೆ. ಟೈಮಿಂಗ್ಸ್ ಏನಿದೆ? ಬೆಳಿಗ್ಗೆ 6ರಿಂದ ಸಂಜೆ 4-4:15. ಹೌದಾ? ಯಾರೆಲ್ಲ ಬಂದಿದ್ದಾರೆ ಸೆಲೆಬ್ರಿಟೀಸ್? ಸೆಲೆಬ್ರಿಟೀಸ್ ಎಲ್ಲ ಬಂದಿದ್ದಾರೆ ಸರ್. ಡಾಕ್ಟರ್ ರಾಜ್ಕುಮಾರ್ ಅವರು, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು, ಸುದೀಪ್ ಸರ್, ಸುಮಾರು ಜನ ಬರ್ತಾರಲ್ಲ. ಕೋಮಲ್ ಅವರು, ಜಗ್ಗೇಶ್ ಅವರು, ಯಡಿಯೂರಪ್ಪ ಅವರು, DK ಶಿವಕುಮಾರ್ ಅವರು, BK ಸುರೇಶ್, ಸುಮಾರು ಜನ ಎಲ್ಲ ಈ ಕಡೆ ಹೋಗೋರೆಲ್ಲ ಬಹಳ ಜನ ಬರ್ತಾರೆ. ಸೊ ನೀವು ಏನೇನ್ ವೆರೈಟಿ ಕೊಡ್ತಾ ಇದೀರಿ ಇವಾಗ ಟಿಫನ್ಸ್? ಇಲ್ಲ, ಮಾಮೂಲಿ ಮೇಜರ್ ತಟ್ಟೆ ಇಡ್ಲಿನೇ. ಬಿಸಿ ತಟ್ಟೆ ಇಡ್ಲಿ, ವಡೆ, ಚಿತ್ರಾನ್ನ, ಪುಳಿಯೋಗರೆ, ಪೂರಿ, ರೈಸ್ ಬಾತ್, ಕಾಫಿ, ಟೀ. ಔಟ್ಡೋರ್ ಕೇಟರಿಂಗ್ ಮಾಡ್ತೀವಿ ಸರ್. ಸುಮಾರು ಜನ ಕೇಟರಿಂಗ್ ಅವ್ರ ಜೊತೆ ಟೈ ಅಪ್ ಇದೆ ನಮ್ದು. ಔಟ್ಡೋರ್ ಕೇಟರಿಂಗ್ ಮಾಡ್ತೀವಿ. ಸಿನಿಮಾದವ್ರು ಯಾರಿಗಾದ್ರೂ ಮಾಡಿದೀರಾ? ಯಶ್ ಅವ್ರ ಮದುವೆಗೆ ಮಾಡ್ಕೊಟ್ಟಿದ್ವಿ. ಯಶ್ ಅವ್ರಿಗೆ ನಮ್ ಬಿಡದಿ ತಟ್ಟೆ ಇಡ್ಲಿ ಅಂತ ಬಹಳ ಇಷ್ಟ. ಬಂದಾಗೆಲ್ಲ ಮಿಸ್ ಮಾಡ್ದಿರ ತಿನ್ಕೊಂಡು ಹೋಗ್ತಾರೆ ಈ ಕಡೆ. ರವಿಚಂದ್ರನ್ ಅವ್ರ ಮಗಳ ಮದುವೆಗೆ ಮಾಡಿದ್ವಿ. ಶಾಮನೂರ್ ಶಿವಶಂಕರಪ್ಪ ಅವ್ರದ್ದು, ಯಡಿಯೂರಪ್ಪ ಅವ್ರ ಮೊಮ್ಮಗಳದು, ಸುಮಾರು ಜನಕ್ಕೆ ಮಾಡಿದೀವಿ. ನಮ್ ರೆಗ್ಯುಲರ್ ಅಡ್ಡ ಇದು. ಎವ್ರಿ ಟೈಮ್ ನಾವು ಬಂದು ಬ್ರೇಕ್ಫಾಸ್ಟ್ ಮಾಡೋದಿಲ್ಲೇ. ಸೂಪರ್ ಆಗಿರೋ ಇಡ್ಲಿ ತಿರ್ಬೇಕು ಅಂದ್ರೆ ನೀವ್ ಇಲ್ಲೇ ಬರ್ಬೇಕು. ನಾವು ಎವ್ರಿ ಟೈಮ್ ಇಲ್ಲೇ ಬರೋದು. ಸೊ ಹಂಗಾಗಿ ನಾವು, ನಮ್ಮ ಫ್ಯಾಮಿಲಿ, ನನ್ನ ಮಗಳು, ಎವ್ರಿ ಟೈಮ್ ವಿ ಆಲ್ ಹಿಯರ್ ಫಾರ್ ಬ್ರೇಕ್ಫಾಸ್ಟ್. ವೆರಿ ನೈಸ್ ಪ್ಲೇಸ್.
ವೆರಿ ಸಾಫ್ಟ್ ಇಡ್ಲಿ, ಟೇಸ್ಟಿ ಬ್ರೇಕ್ಫಾಸ್ಟ್ ಏನ್ ತಿನ್ಬೇಕಂದ್ರೂ ನೀವ್ ಇಲ್ಬೇಕು. ಆಮೇಲೆ ಆಲೂಗಡ್ಡೆ ಪಲ್ಯ ಸಕ್ಕತ್ತಾಗಿದೆ, ಚಿತ್ರಾನ್ನ ಬೇಕಾ, ವಡೆ ಬೇಕಾ, ಮಸಾಲೆ ದೋಸೆ ಸೂಪರ್, ಮೈ ಫೇವ್ರೇಟ್. ಸೊ ಎನಿ ಟೈಮ್ ನೀವು ವಿಸಿಟ್ ಮಾಡಿದ್ರೆ ಇಲ್ಲಿ ಬಂದು ವಿಸಿಟ್ ಮಾಡಿ ತಿಂದು ಹೋಗಿ. ತಟ್ಟೆ ಇಡ್ಲಿ ತಿಂದಾಯ್ತು, ಹೊಟ್ಟೆ ತುಂಬಿಟ್ಟಿದೆ. ಆದ್ರೂ ಈ ನಾಲ್ಗೆ ಏನಾದ್ರು ಇರುತ್ತಲ್ಲ ಅದು ಇನ್ನೂ ರುಚಿ ಕೇಳ್ತಾನೆ ಇರುತ್ತೆ. ಬಟ್ ಏನ್ ಮಾಡೋದು, ನಮಗಿರೋದೇ ಒಂದು ಚಿಕ್ಕದು ಹೊಟ್ಟೆ, ಅದಿಷ್ಟು ತಿಂದಾಗ ಹೊಟ್ಟೆ ತುಂಬಿಡ್ತದೆ. ಅದ್ರಲ್ಲಿ ಬೇರೆ ತಿಂದ ಮೇಲೆ ನಮ್ಗೆ ಇನ್ನೊಂದ್ಸಲ ತಿನ್ಬೇಕು ಅನಿಸ್ತಾ ಇದೆ. ಸೊ ಇದು ಬಂದು ಮೈಸೂರು ಬೆಂಗಳೂರು ರೋಡಲ್ಲಿರೋ ಒಂದು ಶಶಿ ತಟ್ಟೆ ಇಡ್ಲಿ ಅಂತ. 1950ಇಂದಾನೇ ಇದು ಹೋಟೆಲ್ ಸ್ಟಾರ್ಟ್ ಆಗಿದೆ. ಬಟ್ ಇದನ್ನ ಎಷ್ಟೋ ಜನ ಗೊತ್ತಿರಲ್ವೋ ಗೊತ್ತಿಲ್ಲ. ನಾವು ಇದನ್ನ ಏನಾದ್ರು ನೀವು ಈ ಪ್ಲೇಸಿಗೆ ಬರಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಇದ್ರದ್ದು ಲಿಂಕ್ ಹಾಕಿದೀವಿ. ನೀವು ಒಂದ್ಸಲಿ ಆ ಮ್ಯಾಪ್ನ ನೀವು ನೋಡ್ಕೊಂಡು ಬನ್ನಿ. ನಿಮ್ಗೆ ಇನ್ನೂ ತುಂಬಾ ಒಳ್ಳೆ ಪ್ಲೇಸ್ಗಳು ಮತ್ತೆ ಅಲ್ಲಿ ಏನೇನು ಸಿಗುತ್ತೆ ಫುಡ್ಗಳ ಬಗ್ಗೆ ನಿಮ್ಗೆ ಇನ್ನೂ ರಿವ್ಯೂಗಳು ಬೇಕು ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಅದು ಬಂದು ಫುಡ್ ಅಡ್ಡ. ಸೊ ಇನ್ನೂ ನಾವು ಹೊಸ ಪ್ಲೇಸ್ಗೆ ಹೋಗ್ತೀವಿ. ಹಂಗೂ ನಿಮ್ಗೆ ಯಾವ್ದಾರು ಒಂದು ಪ್ಲೇಸಸ್ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಹಾಕಿ. ಆದಷ್ಟು ಇವಾಗ ಟ್ರೈ ಮಾಡ್ತಾ ಇದೀವಿ ಯಾವ ಪ್ಲೇಸಸ್ ಇದೆ ಅದನ್ನೆಲ್ಲ ಕವರ್ ಮಾಡೋದಕ್ಕೆ. ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಏನು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡಿ.